ಇನ್ನು ಮಂಡ್ಯ ಚುನಾವಣೆ ವಿಚಾರದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಇನ್ನೂ ಏನೂ ನಿರ್ಧಾರಕ್ಕೆ ಬಂದಿಲ್ಲ. ಆಗಲೇ ಅವರ ಅತ್ಯಾಪ್ತರು ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ರಾಜಕೀಯ ನಡೆ ತೀರ್ಮಾನ ಇನ್ನೂ ಕೂಡ ಸುಮಲತಾ ಅವರು ತಗೊಂಡಿಲ್ಲ. ಆಗಲೇ ಶಾಕ್ ಅವರಿಗೆ. ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಸುಮಲತಾ ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆಗೆ ಇಂಡುವಾಳು ಸಚ್ಚಿದಾನಂದ ಅವರು ಭಾಗಿಯಾಗಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಸಚ್ಚಿದಾನಂದ. ಕಳೆದ ಬಾರಿ ಏನೋ ಅವರು ಸುಮಲತಾ ಪರವಾಗಿ ನಿಂತಿದ್ರು. ಈ ಬಾರಿಯೂ ಸುಮಲತಾ ಅವರು ಅಂದ್ಕೊಂಡಿದ್ರು ನನ್ನ ಪರವಾಗೇ ನಿಲ್ತಾರೆ ಅಂತ. ಬಟ್ ಇಂಡುವಾಳು ಸಚ್ಚಿದಾನಂದ ಈಗಾಗಲೇ BJP ಸೇರಿಬಿಟ್ಟಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ಸ್ಪರ್ಧೆ ಕೂಡ ಮಾಡಿದರು. ಹಾಗಾಗಿ BJP ಪಕ್ಷದ ನಿರ್ದೇಶನದಂತೆ ಅವರು ಅಸೂಲಿಗಿರ್ತಾರೆ, ನಿಧನರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಗೃಹ ಸಚಿವರನ್ನ ಭೇಟಿ ಮಾಡಿ ಅವರ ಆಫೀಸಲ್ಲಿ ಇರ್ತಕ್ಕಂಥ ಅಷ್ಟು ವರ್ಷದಿಂದ ನಾರಿಮನ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದಂತ ವಕೀಲರನ್ನ ಈ ರಾಜ್ಯದ ಪರವಾಗಿ ನೇಮಕ ಮಾಡಬೇಕು ಅಂತ ಸನ್ಮಾನ್ಯ ಅಮಿತ್ ಶಾಜಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಕಾವೇರಿಯ ಬಗ್ಗೆ, ಕಾವೇರಿ ಕೊಳ್ಳದ ರೈತರ ಬಗ್ಗೆ, ಇಡೀ ರಾಜ್ಯದ ರೈತರ ಬಗ್ಗೆ, ಈಗ ಕೊಬ್ಬರಿಗೆ ನ್ಯಾಯ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಹೋಗ್ತಾರೆ, ಕುಡಿಯೋ ನೀರ ವಿಚಾರ ಮಾತಾಡ್ತಾರೆ. ಅವ್ರು ರಾಜ್ಯಸಭೆಗೆ ಹೋಗಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ವೀಲ್ ಚೇರ್ ಅಲ್ಲಿ ರಾಜ್ಯಸಭೆಗೆ ಹೋಗಿ ಅವರು ಕೈ ಮುಗಿದು ಕನ್ನಡಿಗರ ಪರವಾಗಿ ನಮ್ಗೆ ಒಂಥರ ಏನನ್ಸುತ್ತೆ, ಅದು ಬಹಳ ನೋವಾಗುತ್ತೆ. ಕೂತ್ಕೊಂಡು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ. ದಯಮಾಡಿ ಕರ್ನಾಟಕ ರಾಜ್ಯಕ್ಕೆ ಕುಡಿಯೋ ನೀರಿಗೆ, ಬೆಂಗಳೂರಿಗೆ ಕುಡಿಯೋ ನೀರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮೇಕೆ